ಸರ್ ಇದು ದೇವಸ್ಥಾನ ಬಂದು ಒಂದು ವಿಲ್ ಪವರ್ ತುಂಬ ಚೆನ್ನಾಗಿದೆ, ಒಳ್ಳೆ ಇದಿದೆ. ಯಾಕಂದರೆ ನಾನು ಪ್ರತಿ ಒಂದು 7 ತಿಂಗಳಿಂದ ಬರ್ತಾ ಇದ್ದೀನಿ, ಸೋಮವಾರ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಿದೆ. ತುಂಬ ಒಳ್ಳೆ ಭಕ್ತಿ ಇದೆ. ಅದಕ್ಕೋಸ್ಕರ ನಾನು ಅಷ್ಟೇ ಏನೇ ಕೆಲಸ ಇದ್ರೂ ಕೂಡ ಸೋಮವಾರ ಅಂತೂ ಬಂದು ಹೋಗ್ತೀನಿ. ಹಾಂ ಸರ್. ನಮಗೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ರೆ ಸಂಕಲ್ಪ ಮಾಡಿದ್ರೆ ನಮಗೆಲ್ಲ ಪವರ್ಫುಲ್ ಆಗಿದೆ. ತುಂಬ ಒಳ್ಳೆ ಕೆಲಸ, ಏನಾದರೂ ಬಿಸ್ನೆಸ್ ಬಗ್ಗೆ, ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಅವ್ರಿಗೆಲ್ಲ ಹುಷಾರಾಗುತ್ತೆ. ನಾವು ದೇವ್ರನ್ನ ತುಂಬ ನಂಬ್ತೀವಿ, ಪೂಜಾರಿಗಿಂತ ದೇವ್ರನ್ನ ನಂಬ್ಕೊಂಡು ಬರ್ತೀವಿ. ಚೆನ್ನಾಗಿದೆ, ತುಂಬಾ ಸತ್ಯ ಇದೆ ಇಲ್ಲಿ. ಸತ್ಯ ಇದೆ. ಪ್ರತಿಯೊಬ್ರು ಪ್ರದೋಷ ನಾವು ಪೂಜೆ ಮಾಡಿದಾಗ ಪ್ರದೋಷದ ದಿವಸ ತಲೆ ಮೇಲೆ ನೀರು ಹಾಕ್ತಾರೆ, ಹಾಕ್ತಾರೆ. ನೀರು ಹಾಕ್ತಾರೆ. ಅದು ತುಂಬಾ ಒಳ್ಳೇದಾಗಿದೆ ಸುಮಾರು ಜನಕ್ಕೆ. ಕೃತಜನ್ಮದಲ್ಲಿ ನಮಗೆ ಬಂದಿರುವಂತಹ ಮಾತೃಶಾಪ, ಪಿತೃಶಾಪ, ಗೋಶಾಪ, ಬ್ರಾಹ್ಮಣ ಶಾಪ, ಸ್ತ್ರೀ ಶಾಪ ಮತ್ತಿತರ ಯಾವುದೇ ಅಘೋರ ಪಾಪಗಳು, ಅಘೋರ ಶಾಪಗಳು ಬಂದಿದ್ರೂ ಸಹ ಈ ಅಮಾವಾಸ್ಯ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ, ಪೌರ್ಣಮಿ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅವ್ರಿಗಿರ್ತಕ್ಕಂಥ ಈ ರೀತಿಯಾದಂಥ ಎಲ್ಲ ಪಾಪಗಳು, ಶಾಪಗಳು ಉಪಶಮನ ಆಗುವಂಥದ್ದಾಗತ್ತೆ. ಅದು ಫಸ್ಟ್ ಅವರು ಈ ಪೂಜೆ ಮಾಡೋದಕ್ಕೆ ಮುಂಚೆ ನಾಡಿ ಜ್ಯೋತಿಷ ನೋಡಿನೇ ಈ ಥರ ನಿಮ್ಗೆ ಈ ಸಮಸ್ಯೆ, ನಿಮಗೆ ಈ ಥರ ಪೂಜೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದು ಹೇಳಿದ್ಮೇಲೆ ಅವರು ಡೇಟ್ ಕೊಡ್ತಾರೆ. ಆ ಡೇಟಿಗೆ ನಾವು ಬಂದರೆ ಪೂಜೆ ಮಾಡ್ಕೊಂಡು ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ನಮಗೂ ಮಗು ಹುಷಾರಿರಲಿಲ್ಲ, ಪ್ರತಿ ವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ನಮಗೂ ದೇವ್ರ ಬಗ್ಗೆ ಭಕ್ತಿ ಇದೆ, ಹಾಗಾಗಿ ಚೆನ್ನಾಗಿದೆ. ತುಂಬಾ ಸತ್ಯ ಇದೆ ಇಲ್ಲಿ. ಸತ್ಯ ಇದೆ. ಪ್ರತಿಯೊಬ್ರು ಪ್ರದೋಷ ನಾವು ಪೂಜೆ ಮಾಡಿದಾಗ ಪ್ರದೋಷದ ದಿವಸ ತಲೆ ಮೇಲೆ ನೀರು ಹಾಕ್ತಾರೆ, ನೀರು ಹಾಕ್ತಾರೆ. ಅದು ತುಂಬಾ ಒಳ್ಳೇದಾಗಿದೆ ಸುಮಾರು ಜನಕ್ಕೆ. ಇಲ್ಲ, ನಮಗೂ ಆಗಿದೆ. ನಮ್ಮ ಮಗು ಹುಷಾರಿರಲಿಲ್ಲ. ನಾನು ಇದು ನಿನ್ನೆ ತಾನೇ ಇವ್ರ ಮಗ್ಳಿಗೆ ಹೇಳ್ತಾ ಇದ್ದೆ, ಈ ಥರ ನನ್ನ ಮಗ್ಳಿಗೆ ಹುಷಾರಾಗ್ತಿರ್ಲಿಲ್ಲ. ಇಲ್ಲಿ ಪ್ರತಿ ವಾರ ಬಂದು ನಾನು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿ ಏನೋ ಒಂದು ನಮಗೂ ಒಂದು ಪಾಸಿಟಿವ್ ಆಗಿದೆ. ನಾವು ಆ ಥರ ಬೇರೆಯವ್ರಿಗೆಲ್ಲ ಹೇಳ್ತಾ ಇರ್ತೀವಿ, ತುಂಬ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳ್ತಾ ಇರ್ತೀವಿ. ನನಗೆ ಅನುಭವದಲ್ಲಿ ನನ್ನ ಮಗ್ಳಿಗೆ ಚೆನ್ನಾಗಾಗಿದೆ ಅಂತ ಬರ್ತೀವಿ. ಐನೋರು ಏನೇನೋ ಮಾಡಿಕೊಡ್ತಾರಂತೆ, ತುಂಬ ಶಕ್ತಿಶಾಲಿ ಇದೆ. ಈಶ್ವರನ ಪವರ್ ಮಾತ್ರ ತುಂಬ ಚೆನ್ನಾಗಿದೆ. ನಮಗೆಲ್ಲ ತುಂಬ ಒಳ್ಳೇದಾಗಿದೆ. ಏನೇ ಅಂದ್ಕೊಂಡ್ರೂ ನೆರವೇರುತ್ತೆ. ನಮಗೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ರೆ ಸಂಕಲ್ಪ ಮಾಡಿದ್ರೆ ನಮಗೆಲ್ಲ ಪವರ್ಫುಲ್ ಆಗಿದೆ. ತುಂಬ ಒಳ್ಳೆ ಕೆಲಸ, ಏನಾದರೂ ಬಿಸ್ನೆಸ್ ಬಗ್ಗೆ, ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಅವ್ರಿಗೆಲ್ಲ ಹುಷಾರಾಗುತ್ತೆ. ನಾವು ದೇವ್ರನ್ನ ತುಂಬ ನಂಬ್ತೀವಿ, ಪೂಜಾರಿಗಿಂತ ದೇವ್ರನ್ನ ನಂಬ್ಕೊಂಡು ಬರ್ತೀವಿ ನಾವು. ಚೆನ್ನಾಗಿದೆ ಸರ್, ವ್ಯವಸ್ಥೆ ಎಲ್ಲ ಅವ್ರದ್ದೇ, ಪೂಜಾರದ್ದೇ ಚೆನ್ನಾಗಿ ಮಾಡ್ತಾರೆ, ಮೇಂಟೈನ್ ಎಲ್ಲ. ಆಮೇಲೆ ಇದು ಪ್ರದೋಷದ ನೀರು ತಿಂಗಳಿಗೆ 2 ಸರಿ ಮಾಡ್ತಾರೆ. ಅದಕ್ಕೆಲ್ಲ ತುಂಬ ಜನ ಬಂದು ತುಂಬ ಇಂಪ್ರೂವ್ ಆಗಿದೆ. ಚೆನ್ನಾಗಿದೆ ಎಲ್ಲ ಪವರ್ಫುಲ್. ಕೇಳ್ಪಟ್ಟಾಗಂತ ನಾವು ಸುಮಾರಾಗಿ ಜನದ್ದು ನೋಡ್ತಾ ಇದ್ದೀನಿ. ಮದುವೆದು ಅದು ಎಲ್ಲ ದೋಷ ಪರಿಹಾರ ಆಗೋದು ಎಲ್ಲ ಆಗ್ತೈತೆ. ಎಲ್ಲ ಆಗ್ತಾಯಿದೆ. ದೂರ ಅಂತ ಜನ ತುಂಬ ಬರ್ತೈತೆ. ಜನ ಬರಲೇಬೇಕು. ಇದು ಈ ದೇವರು ತುಂಬ ಪುರಾಣದು ಇದು ಇದೆ, ಇದು ಜಾಗ ಇದು. ಯಾಕೆ ಅಂತ ಕಾಶಿ ವಿಶ್ವನಾಥ್ ಇದಕ್ಕೆ ಇದೆ ಅಲ್ವಾ, ಉತ್ತರ ಪ್ರದೇಶ. ಇದು ಸೆಕೆಂಡ್ ಥರ ಇದು ಇದೆ. ಇದು ಜಾಗ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ನಮಗೆ ಎಷ್ಟೊಂದು ಸರಿಯಾಗಿ ಕನ್ನಡ ಬರಲ್ಲ, ಮಾಫಿ ಮಾಡ್ತೀನಿ. ಬಟ್ ನೀವು ಇದು ತುಂಬ ಹಳೆ ಜಾಗ ಇದು. ಈ ಇದರಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಸರ್. ಅವ್ರು ಏನಿಲ್ಲ, ಜಸ್ಟ್ ನಾಡಿ ಹಿಡಿದ್ಬಿಟ್ಟು ಟಕ್ಕಂತ ನಾವು ಏನು ಎದುರು ನೋಡ್ತಾ ಇದ್ದೀವಿ, ಅದು ನಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನ ಅವರೇ ಹೇಳ್ಬಿಡ್ತಾರೆ. ನಾವೇನು ಕೇಳೋದೇ ಬೇಡ. ಅವ್ರು ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತಲ್ಲ. ಆಮೇಲೆ ಏನಾದ್ರು ನಮಗೆ ಬೇರೆ ಕೇಳಬೇಕು ಅನ್ನೋದು ಡೌಟ್ ಇದ್ದರೆ ಕೇಳ್ಬೋದು. ಅವ್ರು ಹೇಳ್ತಾರೆ, ಈಗ ನಮ್ಮ ಮಗಳು ಪ್ರೆಗ್ನೆಂಟ್ ಇದ್ದಾಳೆ, 5 ಮಂತ್ ಅವಳು, ಅದಕ್ಕೆ ಬಂದಿದ್ದಿಲ್ಲ ಪೂಜೆ ಮಾಡಿಸೋದಕ್ಕೆ. ಇವಾಗ ನನಗೊಂದು ಆರೋಗ್ಯ ಸಮಸ್ಯೆ ಇದೆ, ಅದು ಆಪ್ರೇಷನ್ಗೆ ಹೋಗಬೇಕು, ಅದಕ್ಕೆ ಕೇಳಕ್ಕೆ ಬಂದಿದ್ವಿ ಸ್ವಾಮಿಯವ್ರ ಹತ್ರ. ಪೂಜೆ ಮಾಡಿಸ್ಕೊಂಡು ಹೋಗಿ ಅಮ್ಮ, ಏನೂ ಆಗಲ್ಲ, ಒಳ್ಳೇದಾಗುತ್ತೆ ಅಂದರು. ಅದಕ್ಕೆ ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಮಗೆ ಹೇಳಿದ್ದಾರೆ ಸರ್. ನಾವು ಏನಕ್ಕೆ ಬಂದಿಲ್ಲ ಅಲ್ಲಿ ಕುತ್ಕೊಂಡ್ವೋ ಅದನ್ನ ಅವ್ರು ಹಂಗೆ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳಿದ್ದಾರೆ. ತುಂಬ ಜನಕ್ಕೆ ಹೇಳಿದ್ದಾರೆ, ನಾವು ಕೇಳ್ಪಟ್ಟಿದ್ದೀವಿ, ನಮ್ಮ ಪರಿಚಯದವರು ತುಂಬ ಜನಕ್ಕೆ ಹೇಳಿದ್ದಾರೆ. ಆಗಿದೆ. ಆ ಸ್ವಾಮಿದು ಪವಾಡ ಇದೆ ಇಲ್ಲಿ. ಅವ್ರ ಶಕ್ತಿ ಇಲ್ಲದೆ ಇಷ್ಟೊಂದು ಜನ ಕರ್ಸ್ಕೊಳಕ್ಕಾಗಲ್ಲಲ್ಲ, ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಿದೆ, ಬಂದವ್ರಿಗೆಲ್ಲ ಒಳ್ಳೇದಾಗಿದೆ, ನನಗೆ ತಿಳಿದಷ್ಟು ಮಟ್ಟಿಗೆ. ಸರ್ ಇದು ದೇವಸ್ಥಾನ ಬಂದು ಒಂದು ವಿಲ್ ಪವರ್ ತುಂಬ ಚೆನ್ನಾಗಿದೆ, ಒಳ್ಳೆ ಇದಿದೆ. ಯಾಕಂದರೆ ನಾನು ಪ್ರತಿ ಒಂದು 7 ತಿಂಗಳಿಂದ ಬರ್ತಾ ಇದ್ದೀನಿ, ಸೋಮವಾರ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಿದೆ.
ತುಂಬ ಒಳ್ಳೆ ಭಕ್ತಿ ಇದೆ. ಅದಕ್ಕೋಸ್ಕರ ನಾನು ಅಷ್ಟೇ ಏನೇ ಕೆಲಸ ಇದ್ರೂ ಕೂಡ ಸೋಮವಾರ ಅಂತೂ ಬಂದು ಹೋಗ್ತೀನಿ. ಹಾಂ ಸರ್ ಇದು ಫಸ್ಟು ನಾರ್ಮಲಾಗೇ ಇತ್ತು. ಆದರೆ ಇವಾಗ ಸೋಮವಾರ ಬಂದಿಲ್ಲ ಅಂದರೆ ನಮಗೆ ಏನೋ ಒಂಥರ ಮನ್ಸಲ್ಲಿ ಒಂಥರ, ಅದರಿಂದ ಬರ್ತೀವಿ ಸರ್. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಮನಸ್ಸು ಖುಷಿ. ಇಲ್ಲಿ ಶಿವಪ್ಪನ್ನ ಬಂದು ದರ್ಶನ ಮಾಡ್ಕೊಂಡು ಹೋಗೋದು, ಕಾಶಿ ವಿಶ್ವನಾಥೇಶ್ವರನ. ಅದೇ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾರು ಕಷ್ಟದಲ್ಲಿದ್ದೀರೋ ಒಂದ್ಸತಿ ಇಲ್ಲಿ ಬನ್ನಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಯಾಕಂದರೆ ನಾವು ಹೇಳಿ ಇವ್ರು ಹೇಳಿ ಅವ್ರು ಹೇಳಿ ಎಲ್ಲ ನಂಬೇಡಿ. ನೀವು ಒಂದ್ಸತಿ ಬನ್ನಿ. ನೀವು ಒಂದ್ಸತಿ ಬಂದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನ ಅಂದರೆ ಏನು, ಈ ದೇವಸ್ಥಾನ ಪವರ್ ಅಂದರೆ ಏನು. ಯಾಕಂದರೆ ಕಷ್ಟದಲ್ಲಿರೋರು ಇಲ್ಲಿ ಬಂದು ಒಂದ್ಸತಿ ಹೋದರೆ ಒಳ್ಳೇದಂತ ಹೇಳ್ತೀನಿ ಸರ್. ಯೂಟ್ಯೂಬಿಂದ ನೋಡಿದ್ಮೇಲೆ ಫಸ್ಟ್ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗ್ದೆ, ಆ ಕೆಲಸ ಆಯಿತು. ಸೊ ಅದಾದಮೇಲೆ ಇದು ಎರಡನೇ ಕೆಲಸಕ್ಕೆ ಬಂದು ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಬೇಕು, ಅವ್ರು ಹೇಳ್ದಂಗೆ ಫಾಲೋ ಮಾಡ್ತಿದ್ದೀವಿ. ಸೊ ಮುಂದೆ ನೋಡಬೇಕಿದು ಏನಾಗುತ್ತೆ. ಅದು ಫಸ್ಟ್ ಅವರು ಈ ಪೂಜೆ ಮಾಡೋದಕ್ಕೆ ಮುಂಚೆ ನಾಡಿ ಜ್ಯೋತಿಷ್ಯ ನೋಡಿನೇ ಈ ಥರ ನಿಮ್ಗೆ ಈ ಸಮಸ್ಯೆ, ನಿಮಗೆ ಈ ಥರ ಪೂಜೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದು ಹೇಳಿದ್ಮೇಲೆ ಅವರು ಡೇಟ್ ಕೊಡ್ತಾರೆ. ಆ ಡೇಟಿಗೆ ನಾವು ಬಂದರೆ ಪೂಜೆ ಮಾಡ್ಕೊಂಡು. ಸೊ ಇವತ್ತು ಬಂದಿದ್ದೀವಿ. ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿದೆ. ಮಂಡಿನೂ ಆಪ್ರೇಷನ್ ಮಾಡಬೇಕು, ನನಗೆ ಅಷ್ಟು ಇಷ್ಟ ಇಲ್ಲ ಮಾಡಿಸ್ಕೊಳ್ಳೋಕ್ಕೆ. ಸೊ ಇದು ಕೊನೆ ಅಸ್ತ್ರ ಅಂತ ಅಂದ್ಕೊಂಡು ಬಂದಿದ್ದೀನಿ. ದೇವ್ರ ದಯದಿಂದ ನನಗೆ ಚೆನ್ನಾಗಿ ನಡೆಯೋಂಗಾದರೆ ನಂಗೆ ತುಂಬ ಖುಷಿ. ಸುಮ್ಮನೆ ಕೈ ತೋರಿಸಿದ್ದಕ್ಕೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಇಲ್ವಾ ಅಂತಂದರು. ಹಾಗೆ ಹ್ಞೂ ಅಂತಂದ್ವಿ. ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಮಾಡಿಸ್ಕೋಬೇಡಿ ಖಂಡಿತ ಅಂತಂದರು. ತುಂಬ ಜನ ಹೇಳಿದ್ದಾರೆ ಮಾಡಿಸ್ಕೋಬೇಡಿ ಅಂತ. ಅದಕ್ಕೆ ನನಗೂ ಇಷ್ಟ ಇಲ್ಲ ಮಾಡಿಸ್ಕೊಳ್ಳೋಕ್ಕೆ. ನಾವು ಜಿಗಣಿಯಿಂದ ಬಂದಿದ್ದೀವಿ. ಇಲ್ಲಿ ಪೂಜೆ ತುಂಬ ಇದಾಗಿ ಮಾಡಿದ್ರು, ತುಂಬ ಸಂತೋಷ ಆಯಿತು. ತುಂಬ ತೃಪ್ತಿಯಿಂದ ಮಾಡಿಸ್ಕೊಟ್ರು ಪೂಜೆ. ಈ ದೇವಸ್ಥಾನದ ಬಗ್ಗೆ ಹೆಂಗೆ ಗೊತ್ತಾಯಿತು? ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಗೊತ್ತಾಯಿತು. ಹಾಂ, ಇಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ದರ್ಶನ ಎಲ್ಲ ಚೆನ್ನಾಗಿದೆ. ಎಲ್ಲ ಮಾನವೀಯತೆಯಿಂದ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಂ ಶ್ರೀ ಕಾಶಿ ವಿಶ್ವನಾಥಾಯ ನಮಃ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಇಲ್ಲಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಅಘೋರ ರುದ್ರಹೋಮ ನಡೆಯುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಕೃತಜನ್ಮದಲ್ಲಿ ನಮಗೆ ಬಂದಿರುವಂತಹ ಮಾತೃಶಾಪ, ಪಿತೃಶಾಪ, ಗೋಶಾಪ, ಬ್ರಾಹ್ಮಣ ಶಾಪ, ಸ್ತ್ರೀ ಶಾಪ ಮತ್ತಿತರ ಯಾವುದೇ ಅಘೋರ ಪಾಪಗಳು, ಅಘೋರ ಶಾಪಗಳು ಬಂದಿದ್ರೂ ಸಹ ಈ ಅಮಾವಾಸ್ಯ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ, ಪೌರ್ಣಮಿ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅವ್ರಿಗಿರ್ತಕ್ಕಂಥ ಈ ರೀತಿಯಾದಂಥ ಎಲ್ಲ ಪಾಪಗಳು, ಶಾಪಗಳು ಉಪಶಮನ ಆಗುವಂಥದ್ದಾಗತ್ತೆ. ಈ ಸಾನ್ನಿಧ್ಯ ಬಂದು ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಯಾರೇ ಭಕ್ತಾದಿಗಳು ಬಂದರೂ ಸಹ ಅವರ ಅಭಿಷ್ಟಗಳನ್ನು ಭಗವಂತ ಈಡೇರಿಸ್ಕೊಂಡು ಬಂದಿದ್ದಾನೆ. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ವಿಶೇಷ. ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಸುಷುಮ್ನ ನಾಡಿ ಇವುಗಳನ್ನು ನೋಡಿ ಭವಿಷ್ಯದಲ್ಲಿ ಈಗಿರ್ತಕ್ಕಂಥ ಸ್ಥಿತಿಗತಿಗಳು, ಹಾಗೆ ಈಗ ಯಾವ ದೋಷಗಳಿಂದ ನಿಮಗೆ ಸಂಕಷ್ಟಗಳು ಬರ್ತಾ ಇದೆ ಅಂತ ಹೇಳಿ ಅದನ್ನು ನೋಡಿ ಪೂಜೆ ಪುನಸ್ಕಾರಗಳಿಂದ ಪರಿಹಾರ ಮಾಡುವಂಥ ವಿಶೇಷವಾದಂಥ ವಿಶಿಷ್ಟವಾದಂತಹ ಈ ಜ್ಯೋತಿಷ್ಯ ನಮ್ಮ ದೇವಸ್ಥಾನದಲ್ಲಿ ಮಾತ್ರನೇ ಈ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಭಕ್ತಾದಿಗಳು ನಿಮ್ಮ ಭವಿಷ್ಯೋತ್ತರ ತಿಳ್ಕೊಳ್ಬೇಕು ಅಥವಾ ಈಗಿರ್ತಕ್ಕಂಥ ದಾರಿದ್ರ್ಯಗಳನ್ನು ಕಳ್ಕೊಳ್ಬೇಕು, ವಿವಾಹದಲ್ಲಿ ಅಡೆತಡೆಗಳಾಗ್ತಾ ಇದೆ, ಮಕ್ಕಳಾಗಿಲ್ಲ, ಮತ್ತು ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಭೂಮಿ ತೊಗೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಮನೆ ಕಟ್ಟುವಂಥದ್ದಕ್ಕಾಗ್ತಾ ಇಲ್ಲ, ಅಥವಾ ಕಟ್ಟಿರುವಂಥ ಮನೆ ಅರ್ಧಂಬರ್ಧದಲ್ಲೇ ನಿಂತು ಹೋಗಿದೆ. ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳಿಗೆ ಯಾವ ಗ್ರಹಗಳು ನಿಮಗೆ ತೊಂದರೆ ತಾಪತ್ರಗಳು, ಪಾಪಗ್ರಹಗಳ ವಕ್ರಗ್ರಹ ಇದೆ ಅಂತ ಹೇಳಿ, ಅಂದರೆ ಪಾಪಗ್ರಹಗಳ ವಕ್ರದೃಷ್ಟಿ ಇದೆ ಅಂತ ಹೇಳಿ ನೋಡಿ ತಿಳಿಸುವಂಥ ಜ್ಯೋತಿಷ್ಯ ಇದಾಗಿರುತ್ತೆ. ಹಾಗಾಗಿ ಭಕ್ತಾದಿಗಳು ಸಾನ್ನಿಧ್ಯಕ್ಕೆ ಬಂದು ಆ ಭಗವಂತನ ದರ್ಶನ ಮಾಡಿ ನಾಡಿ ಜ್ಯೋತಿಷ್ಯವನ್ನು ಇಚ್ಛೆ ಇದ್ದಲ್ಲಿ ಕೇಳಬಹುದು. ಇಲ್ಲಾಂದರೆ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗುವಂಥದ್ದಾದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥದ್ದಾಗುತ್ತೆ.